ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ವಂಶವಾಹಿನಿ ಸರಣಿ ತಾಳಮದ್ದಲೆ ಸಮಾರೋಪ. ಯಕ್ಷಕೃತ್ಯ ಬಿಡುಗಡೆ 10ನೇ ತಲೆಮಾರಿನಿಂದ 11ನೇ ತಲೆಮಾರಿಗೆ ಹಸ್ತಾಂತರ. ಯಕ್ಷ ಸಂಶೋಧಕ ಡಾಕ್ಟರ್ ಶಂಕರಶಾಸ್ತ್ರಿ ಮಾತು: ಯಕ್ಷಗಾನದ ಸೀಮೆಗೆ ನದಿ ಮೂಲ ಎನ್ನುವುದು ಗಮನಾರ್ಹ. ವಿದ್ವಾನ್ ಗಜಾನ್ ಭಟ್ ಮಾತು: ಕಲೆ ವಿಜೃಂಭಿಸುವುದು ಕವಿಯ ಹೃದಯ ಪಾತ್ರಧಾರಿಗಳಿಂದ ವ್ಯಕ್ತವಾದರೆ ಮಾತ್ರ. ಹೊಸನಗರ ಮುಡುಪದಲ್ಲಿ ಸಮಾಗಮ ಕಾರ್ಯಕ್ರಮ. ಬಂಟರಾಯನೇ ನಾಡವರ. ಯಕ್ಷಗಾನ ಎನ್ನುವುದು ಸ್ಥಿರಾಂಶ, ತಲೆಮಾರು ಎನ್ನುವುದು ಚರಾಂಶ. ಈ ಎರಡೂ ಅಂಶಗಳಿಂದಲೇ ಯಕ್ಷಗಾನ ಚರಿತ್ರೆ ರೂಪಿತವಾಗಿದೆ ಎಂದು ಯಕ್ಷ ಸಂಶೋಧಕ ಡಾಕ್ಟರ್ ಶಂಕರಶಾಸ್ತ್ರಿ ಹೇಳಿದರು. ಶ್ರೀ ರಾಜರಾಜೇಶ್ವರಿ ಕುಪಾಪೋಷಿತ ಯಕ್ಷಗಾನ ಮೇಳ ಗುಂಡುಮನೆಯವರು ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಜಯ ಸರಣಿ ತಾಳಮದ್ದಲೆಯ ಸಮಾರೋಪದಲ್ಲಿ ಬಿಡುಗಡೆಗೊಂಡ ರಮೇಶ್ ಹೆಗಡೆ ಗುಂಡುಮನೆ ವಿರಚಿತ ಶ್ರೀ ಲಲಿತಾದೇವಿ ವಿಜಯ ಯಕ್ಷಕೃತಿಯ ಕುರಿತು ಮಾತನಾಡಿದ ಅವರು, ಯಕ್ಷಗಾನದಿಂದ ವಂಶವಾಹಿನಿಯನ್ನು ಪ್ರತ್ಯೇಕವಾಗಿ ಗಮನಿಸುತ್ತಾ ಹೋದರೆ ಯಕ್ಷಗಾನ ಒಂದು ಭಾಗವನ್ನು ಕಳೆದುಕೊಳ್ಳಲಿದೆ. ಹೀಗೆ ಯಕ್ಷಗಾನದಲ್ಲಿ ವಂಶಗಳು ಹಾಸುಹೊಕ್ಕಾಗಿದೆ ಎಂದರು. ಅಲ್ಲದೆ ಯಕ್ಷಗಾನದ ಸೀಮೆಯನ್ನು ನದಿಗಳ ಮೂಲಕ ಹೇಳುವ ಕ್ರಮವಿದೆ. ಅದನ್ನು ಗಮನಿಸಿದಾಗ ಶರಾವತಿ ಕೊಳ್ಳ ಎನ್ನುವುದು ಯಕ್ಷಗಾನದ ವಿಸ್ತಾರಕ್ಕೆ ವಿಶೇಷ ಕೊಡುಗೆ ನೀಡಿದೆ. ಇಲ್ಲಿಯ ಗುಂಡುಮನೆತನ 10 ತಲೆಮಾರುಗಳಿಂದ ಯಕ್ಷಗಾನ ರೂಢಿಸಿಕೊಂಡು ಬಂದಿರುವುದು ಬೆಳಕಿಗೆ ಬಂದಿದೆ. ಇದೀಗ 11ನೇ ತಲೆಮಾರಿಗೆ ಹಸ್ತಾಂತರಗೊಳ್ಳುತ್ತಿರುವುದು ನಿಜಕ್ಕೂ ವಿಶೇಷ ಸಂಗತಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎರಡು ಅಂಶಗಳಿದ್ದಾವೆ, ಒಂದು ಸ್ಥಿರಾಂಶ, ಇನ್ನೊಂದು ಚರಾಂಶ. ಯಕ್ಷಗಾನ ಎನ್ನುವುದು ಸ್ಥಿರಾಂಶ, ತಲೆಮಾರು ಎನ್ನುವುದು ಚರಾಂಶ. ಈ ಸ್ಥಿರಾಂಶ ಮತ್ತು ಚರಾಂಶಗಳಿಂದಲೇ ಯಕ್ಷಗಾನದ ಇಡೀ ಚರಿತ್ರೆ ರೂಪಿತವಾಗಿದೆ. ಯಕ್ಷಗಾನದಿಂದ ವಂಶವಾಹಿನಿಯನ್ನ ಕಳೆದರೆ ಯಕ್ಷಗಾನ ಬಹಳ ದೊಡ್ಡದಾದಂಥ ತನ್ನ ಒಂದು ಪಕ್ಷವನ್ನೇ ಕಳ್ಕೊಳ್ಳುತ್ತೆ, ತನ್ನೊಂದು ಭಾಗವನ್ನೇ ಕಳ್ಕೊಳ್ಳುತ್ತೆ. ದಿವಾಣ, ಪದ್ಯಾಣ, ದಕ್ಷಿಣ ಕನ್ನಡದ ಅನೇಕ ಮನೆತನಗಳಿದ್ದ ಹಾಗೆ ಉತ್ತರ ಕನ್ನಡದಲ್ಲಿ ಕೆರೆಮನೆ, ಚಿಟ್ಟಾಣಿ, ಈ ಥರದ ಮನೆತನಗಳು ಕಾಣ್ತವೆ. ಅದಕ್ಕೆ ಈ ಯಕ್ಷಗಾನದ ಸೀಮೆಯನ್ನು ನದಿಗಳ ಮೂಲಕ ಹೇಳ್ತಾರೆ. ಗಂಗಾವಳಿಯಿಂದ ಬಡಗಣದ ಗಂಗಾವಳಿಯಿಂದ ತೆಂಕಣದ ಪಯಸ್ವಿನಿಯವರೆಗೆ, ಮತ್ತೆ ಈ ಕಡೆಗೆ ಮೂಡಣಕ್ಕೆ ಬಂದರೆ ಈ ಶರಾವತಿಯ ಕೊಳ್ಳದವರೆಗೆ. ಹಾಗಾಗಿ ಗುಂಡು ಮನೆಯವರ ಚರಿತ್ರೆ ಅಂತ ಹೇಳಿದರೆ ಅದು ಶರಾವತಿ ಕೊಳ್ಳದ ಯಕ್ಷಗಾನದ ಚರಿತ್ರೆ, ಬರೀ ಆ ವಂಶದ ಚರಿತ್ರೆ ಅಲ್ಲ. ಈ ಶರಾವತಿ ಕೊಳ್ಳದ ಮಹಿಮೆ ಯಕ್ಷಗಾನಕ್ಕೆ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದು. ಅದರಲ್ಲಿ ವಂಶವಾಹಿನಿಯಾಗಿ ಹರಿದು ಬಂದಂತ ಒಂದು ಕುಟುಂಬ ಅಂತ ಹೇಳಿದ್ರೆ ಈ ಗುಂಡು ಮನೆ ಕುಟುಂಬ. ಇದಕ್ಕೆ ತುಂಬಾ ಅದ್ಭುತವಾದಂಥ ದಾಖಲೀಕರಣ, ಅದರ ಸಂಶೋಧನೆ ಆಗಬೇಕಾದ್ದು ಬಹಳ ಇದೆ. ಪ್ರಸ್ತುತ ರಮೇಶ್ ಹೆಗಡೆಯವರ ಕೃತಿಗಳ ಬಗ್ಗೆ, ರಮೇಶ್ ಹೆಗಡೆಯವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಗುಂಡು ಸೀತಾರಾಮರವರು, ಅವರ ಚಿಕ್ಕಪ್ಪ ಅವರು ಬರೆದಂಥ ಕೃತಿಗಳು, ಮಧುರಾ ಮಹೇಂದ್ರದಂಥ ಕೃತಿಗಳು ಬಹಳ ಅದ್ಭುತವಾದಂಥ ಕೃತಿಗಳು. ಯಕ್ಷಗಾನ ಲೋಕದಲ್ಲಿ ಒಂದು ಬಹಳ ದೊಡ್ಡ ಹೆಸರು ಮಾಡಿದಂಥ ಕೃತಿ. ಆದರೆ ಹೇಗೆ ಇದು ವಂಶವಾಹಿನಿ ಅಂತ ಹೇಳೋದಕ್ಕೆ, ರಮೇಶ್ ಹೆಗಡೆಯವರ ಅನೇಕ ಕಾರ್ಯದ ನಡುವೆ ಅವರು ಪ್ರಸಂಗ ಕೃತಿಗಳನ್ನು ರಚನೆ ಮಾಡ್ತಾರೆ. ವಾಸ್ತವವಾಗಿ ಛಂದಸ್ಸು, ಅದರ ವಿಷಯ ವಸ್ತು, ಅದರ ಪೌರಾಣಿಕ ಹಿನ್ನೆಲೆಯ ಜಿಜ್ಞಾಸೆ ಒಳಪಡಿಸಿದರೆ ಅವರು ತೆಗೆದುಕೊಳ್ಳುವಂತಹ ಎಲ್ಲ ವಿಷಯ ವಸ್ತುಗಳು ಕೂಡ ಅತ್ಯಂತ ಸಾಮಾಜಿಕತೆಗೆ ಹತ್ತಿರವಾದದ್ದು, ಬದುಕಿಗೆ ಹತ್ತಿರವಾದದ್ದು. ಆ ಬದುಕಿಗೆ ಹತ್ತಿರವಾದಂಥ ಕೃತಿಯನ್ನು ಯಕ್ಷಗಾನ ರೂಪದಲ್ಲಿ ಇಳಿಸುವುದಿದೆಯಲ್ಲ, ತುಂಬ ಕಠಿಣವಾದದ್ದು. ಆದರೆ ಅವರಿಗೆ ಅದು ಸಹಜವಾಗಿಯೇ ಪದ್ಯದ ರೂಪದಲ್ಲಿ ಬರ್ತದೆ. ಅದು ಅವರ ಒಂದು ಜಾಣ್ಮೆ. ಅದು ಹೇಗೆ ಅವರಿಗೆ ಬಂತು ಅಂತ ಕೇಳಿದರೆ ಅದನ್ನೇ ನಾವು ವಂಶವಾಹಿನಿ, ಅದೇ ವಂಶವಾಹಿನಿ. ಯಕ್ಷಗಾನಕ್ಕೆ ಮಾತ್ರ ಇರುವ, ಈ ಜಗತ್ತಿನ ಕಲೆಗಳಲ್ಲಿ ಯಕ್ಷಗಾನಕ್ಕೆ ಮಾತ್ರ ಇರುವಂಥ ಏಕೈಕ ಗುಣ ವಂಶದಿಂದ ವಂಶಕ್ಕೆ, ವಂಶದಿಂದ ವಂಶಕ್ಕೆ ತನ್ನ ಗುಣವನ್ನು ಸಂಕೇತಿಸುವುದು ಮತ್ತು ಅದನ್ನು ಪ್ರಚುರಪಡಿಸುವುದು ಮತ್ತು ಜಿನೆಟಿಕ್ ಆಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗುವಂಥದ್ದು. ಈ ಕಾರಣದಿಂದಾಗಿ ವಿಶ್ವದಲ್ಲಿ ಯಕ್ಷಗಾನ ಕಲೆ ಇದೆಯಲ್ಲ, ವಿಶ್ವದ ಎಲ್ಲ ಕಲೆಗಳಲ್ಲಿಯೂ ಅತ್ಯಂತ ವಿಶಿಷ್ಟವಾದಂಥ ಕಲೆ. ಇದರ ಆ ಜೆನೆಟಿಕ್ ಪರ್ಫಾರ್ಮೆನ್ಸ್ ಮತ್ತು ಜೆನೆಟಿಕ್ ಟ್ರಾನ್ಸ್ಫಾರ್ಮೇಷನ್ ಅನ್ನು ನಿಜವಾಗಲೂ ಅಧ್ಯಯನ ಮಾಡಬೇಕಾದಂಥ ವಿಷಯ. ಅದು ಇನ್ನೂ ಅಧ್ಯಯನ ಆಗಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತ ಕೇಳಿದರೆ, ಯಕ್ಷಗಾನದ ಇತಿಹಾಸದಲ್ಲಿ ಬಹುಶಃ ಅವರು ಉಲ್ಲೇಖಿಸಿದರು ತಲೆಮಾರುಗಳು 5 ಶತಮಾನ. ಹೌದು, ಅದ್ಭುತವಾದಂಥದ್ದು. ಒಂದು 5 ಶತಮಾನ ಒಂದು ಕಲೆಯನ್ನು ಒಂದು ತಲೆಮಾರು ನಡೆಸ್ಕೊಂಡು ಬರಬೇಕು. ಅದು ಇಂದಿನ ಸಂಕಷ್ಟ ಸಮಯದಲ್ಲಿ, ಈಗ ಪ್ರಸ್ತುತ ಗುಂಡು ಮನೆಯವರ ವಂಶವಾಹಿನಿಯಲ್ಲಿ ಈಗಿರುವಂಥ ಕುಟುಂಬಗಳ ಬದುಕಿನ ನಡುವೆ ಅದನ್ನು ಸಂಘಟನಾತ್ಮಕ ಶಕ್ತಿಯಿಂದ ಅದನ್ನು ಸಂಘಟಿಸಿ ಈ ಗುಂಡು ಮನೆಯ ಎಲ್ಲ ಕುಟುಂಬವನ್ನು ಒಂದು ಕಡೆಗೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಅವರನ್ನು ಇಲ್ಲಿ ಸೇರಿಸ್ತಾರಲ್ಲ,
ಅದಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದರೆ ಅವರ ಆ ವಂಶದ ಗುಣ. ಇಲ್ಲದೇ ಇದ್ರೆ ಅವರಿಗೆ ಯಕ್ಷಗಾನ ಅಥವಾ ಈ ಒಂದು ಕ್ಷೇತ್ರ ಏನು ಅಷ್ಟು ಅಗತ್ಯತೆಯನ್ನು ಹೊಂದಿದಂಥ ಕ್ಷೇತ್ರ ಅಲ್ಲ. ಅದರ ಅಗತ್ಯತೆ ಅಲ್ಲ, ಅದೊಂದು ಗೀಡದು. ಯಕ್ಷಗಾನದ ಮನೆತನಗಳಿಗೆ ಅದೊಂದು ಗೀಡು. ಯಕ್ಷಗಾನವನ್ನು ನಾವು ಆರಾಧಿಸಬೇಕು, ಯಕ್ಷಗಾನವನ್ನು ಮುಂದುವರಿಸಬೇಕು ಅನ್ನುವಂಥದ್ದು 8ನೇ ಶತಮಾನಕ್ಕಿಂತ ಪೂರ್ವ ಬಹಳ ದೊಡ್ಡದಾದಂಥ ಕೊಡುಗೆಯನ್ನು ಗಂಡು ಮನೆ ನಿಜವಾಗ್ಲೂ ಯಕ್ಷಗಾನಕ್ಕೆ ಕೊಟ್ಟಿದೆ. 29 ಕೃತಿ ಅಂತ ಹೇಳಿದ್ರೆ ಇದು ಸಾಮಾನ್ಯದ್ದಲ್ಲ. ಆ ಕೃತಿಯ ವಿಸ್ತಾರವನ್ನು ನೋಡಬೇಕು ನಾವು. ಸಂಸ್ಕೃತ ಉಪನ್ಯಾಸಕ ವಿದ್ವಾನ್ ಗಜಾನನ್ ಭಟ್ ರೇವಣಕಟ್ಟ ಅವರು ಮಾತನಾಡಿ, ಯಕ್ಷಗಾನದಲ್ಲಿ ಅಲ್ಲಿಯ ಕವಿಯ ಹೃದಯ ಪಾತ್ರಧಾರಿಗಳಿಂದ ವ್ಯಕ್ತವಾದಾಗ ಮಾತ್ರ ನಿಜವಾದ ಕಲೆಯಾಗುತ್ತದೆ. ಅದನ್ನು ಹೊರತುಪಡಿಸಿ ವಿಮರ್ಶೆ ವಿತ್ತಂಡವಾದಕ್ಕೆ ಮುಂದುವರಿದರೆ ಅದು ಕಲೆಯಾಗಿ ವೈಭವವನ್ನು ಕಾಣುವುದಿಲ್ಲ ಎಂದು ಹೇಳಿದರು. ಅಲ್ಲಿ ಕವಿ ಹೃದಯ ಅಲ್ಲಿ ಪಾತ್ರಧಾರಿಯಿಂದ ವ್ಯಕ್ತವಾದಾಗ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಕಲೆಯಾಗುತ್ತದೆ ಹೊರತು ಕುಳಿತವನು ರಾವಣನ ಅಥವಾ ರಾಮನೇ ಆಗಬೇಕೇ ಹೊರತು ಅವನು ವಿದ್ವಾನ ಆದರೆ ಅದು ವಿತಂಡವಾಗುತ್ತದೆ. ಅದನ್ನ ನಾವು ಕೂಡ ವಿತಂಡಗಳನ್ನು ಕೆಲವೆಲ್ಲ ಇವತ್ತಿನ ದೃಷ್ಟಿಯಲ್ಲಿ ನೋಡಿದ್ದೇವೆ. ಕನೆಗೆ ಬಂದು ಗುರುಳದ್ದು ಮಂತ್ರಾಕ್ಷತೆ ತಗೊಂಡು ಹೋಗುವವರೆಗೂ ನಡೆದು ಹೋಗ್ತದೆ ಅಂತ. ಅದೆಲ್ಲ ಆಗ್ಬಾರ್ದು. ಹಾಗಾಗಿ ಪಾತ್ರವಾಗಬೇಕೇ, ಪರಕಾರ್ಯ ಪ್ರವೇಶವಾಗಬೇಕೇ ಹೊರತು ವ್ಯಕ್ತಿ ಪಾತ್ರವಾಗಬೇಕೇ ಹೊರತು ಅವನೇ ಆಗಿ ಪಾತ್ರವೇ ಬೇರೆ ಆದರೆ ಅಲ್ಲಿದ್ದಂಥವರಿಗೆ ಅದು ಸಿದ್ದು ಹೋಗ್ತದೆ ಸಾಂಬಾರ್. ಹಾಗಾಗ್ಬಾರ್ದು. ಇವತ್ತಿನ ಒಂದು ಅದು ಕಲೆಯ ಒಂದು ಅಧಪತನಕ್ಕೆ ಅದು ಒಂದು ಕಾರಣ ಅನ್ನೋದು ನಾನು ಭಾವಿಸಿಕೊಂಡಿರ್ತಕ್ಕಂಥದ್ದು. ವಂಶವಾಹಿನಿಯ 10ನೇ ತಲೆಮಾರಿನ ಸಂಜನಾ ಆರ್ ಹೆಗಡೆ ಗುಂಡುಮನೆ ಕೃತಿ ಬಿಡುಗಡೆಗೊಳಿಸಿ 11ನೇ ತಲೆಮಾರಿನ ಚಂದನಾ ಗುಂಡುಮನೆಯವರಿಗೆ ಹಸ್ತಾಂತರಿಸಿದರು. ಯುವ ಭಾಗವತ ಸುಜನ್ ಗಣೇಶ್ ಹೆಗಡೆ, ಸೂರ್ಯನಾರಾಯಣ ಹೆಗಡೆ ಈ ಸಂದರ್ಭ ಹಾಜರಿದ್ದರು. ಪೋಷಕ BS ಕೃಷ್ಣ ಬಂಡುಮನೆ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಶ್ರೀ ಲಲಿತಾದೇವಿ ವಿಜಯ ತಾಳಮದ್ದಲೆ ಹಾಗೂ ಸರಣಿ ಸಮಾರೋಪ ಕಲಾಭಿವಂದನೆ ಜರುಗಿತು. ಗಣಪತಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಆರ್ ಅವರು, ಹವ್ಯಕ ಒಕ್ಕೂಟದ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಅವರು ಮಾತನಾಡಿದರು. ಕಲಾವಿದರಾದ ಅರುಣ್ ಬೆಂಕ್ಟೊಳ್ಳಿ, ರವಿಶಂಕರ್ ಭಟ್, ಅಶೋಕ್ ಕುಮಾರ್ ಹೆಗಡೆ, ಶರತ್ ಜಾನ್ಕೈ, ಶ್ರೀವತ್ಸ, ಸ್ವರೂಪ ಅವರನ್ನು ಈ ಸಂದರ್ಭ ಅಭಿನಂದಿಸಲಾಯಿತು. ವಿದ್ವಾನ್ ಜನಾರ್ದನ್, ಕಲ್ಪನಾ ತಲವಾಟ, ದತ್ತಾತ್ರೇಯ ಭಟ್, ಶ್ರೀಧರ್ ಹೆಗಡೆ ಮತ್ತಿತರರು ಹಾಜರಿದ್ದರು. ತಾಳಮದ್ದಲೆ ಕಾರ್ಯಕ್ರಮವನ್ನು ನಿರಂತರವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂಥ ವಂಶವಾಹಿನಿ ಬಳಗದವರಿಗೆ ಮತ್ತು ಅದರ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಯಾವುದೇ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಕ್ಕಂಥದ್ದು ತುಂಬ ಕ್ಲಿಷ್ಟಕರ ಸಂಗತಿ. ಆದರೆ ಒಂದು ಕಮಿಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ರಮೇಶ್ ಅಣ್ಣ ಅವರು ಯಾವುದೇ ಒಂದು ಕಾರ್ಯವನ್ನು ಹಿಡಿದ್ರೆ ಅದನ್ನು ಪೂರ್ಣಗೊಳಿಸುವ ತನಕ ವಿರಮಿಸುವುದಿಲ್ಲ ಹೇಳೋದಕ್ಕೆ ನಮ್ಮ ರಮೇಶ್ ಅಣ್ಣ ಅವರು ಸಾಕ್ಷಿ. ಅವರು ಪತ್ರಕರ್ತರಾಗಿ ಒಂದು ಕಡೆ ಲೌಕಿಕವಾಗಿ ಸಮಾಜದ ಹಕ್ಕುಗಳನ್ನು ತಿದ್ದುತ್ತಾ ಇದ್ರೆ, ಅಲೌಕಿಕವಾಗಿ ಕೂಡ ವಿಶೇಷವಾಗಿ ಈ ರೀತಿಯ ತಾಳಮದ್ದಲೆ ಇರ್ಬೋದು, ಹಾಗೆ ರಾಮಚಂದ್ರಾಪುರ ಮಠದ ಪರಮ ಶಿಷ್ಯರಾಗಿ ಕೂಡ ಇರ್ಬೋದು. ಹೀಗೆ ಒಟ್ಟಾರೆ ಅಲೌಕಿಕವಾಗಿ ಕೂಡ ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದಲ್ಲಿ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣವಾಗುವಂಥ ಅವರ ಒಂದು ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗಿ ಕುಂತಿದ್ದಿಲ್ಲ. ಇವತ್ತು ನಿಜಕ್ಕೂ ಒಂದು 3/4 ಗಂಟೆ ಕಾರ್ಯಕ್ರಮವನ್ನು ನೋಡಿದೆ. ನಿಜಕ್ಕೂ ಸಂತೋಷ ಆಯಿತು ನನಗೆ ಕೂಡ. ಅದು ಎಲ್ಲೋ ಯಾವುದೋ ಟೆನ್ಷನ್ ಇದ್ದವ್ರಿಗೆ ಎಲ್ಲೋ ಕರ್ಕೊಂಡೋದಂಗಾಯ್ತು ಅಂತ ಒಂದು ರೋಮಾಂಚನವಾದ ಒಂದು ಕಲಾ ತಂಡ ಇವರು ಮಾಡಿದ್ರು. ನಿಜಕ್ಕೂ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಹೇಳಿದ್ರು, ಎಲ್ಲರೂ ಈ ಸ್ಟೇಜಲ್ಲಿ ಬಂದು ಕುತ್ಕೊಂಡೆ ಏನು ಅದನ್ನು ಅವರ ಕಡೆಯನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆದ ಒಂದು ದೇವರ ಅನುಗ್ರಹ, ಅವರ ಒಂದು ಶಕ್ತಿ ಇದ್ರೆ ಮಾತ್ರ ಈ ಪ್ರದರ್ಶನ ಮಾಡೋಕ್ಕಾಗುತ್ತೆ. ನಿಜಕ್ಕೂ 3 ವರ್ಷದಿಂದ ನಮ್ಮ ಸಾಗರದಂತ ಈ ನಗರದಲ್ಲಿ ವಂಶವಾಹಿನಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ನಮ್ಮ ಚಿಕ್ಕಪ್ಪ ರಮೇಶ್ ಹೆಗಡೆ ಅವರ ಕಾರಣದಿಂದ. ಆದ್ದರಿಂದ ಅವರಿಗೆ ಎಲ್ಲ ವೇದಿಕೆ ಮೇಲಿರುವ ಗಣ್ಯರು ನಿಗಮ ಗಣಿತವ ಕುಣಿಸಿದನು ನಿಗಮ
ಸಮಾಜದ ಸಂಘಟನೆ ಸಮಷ್ಟಿ ಸಮಾಜದ ಹಿತಕ್ಕೆ ಪೂರಕವಾಗಿರಬೇಕು ಎಂದು ಬಂಟರ ಯಾನೆ ನಾಡವ ಸಂಘದ ಬಟ್ಟೆಮಲ್ಲಪ್ಪ ವಲಯಾಧ್ಯಕ್ಷ ನಾಗರಾಜ್ ಶೆಟ್ಟಿ ಅವರು ಹೇಳಿದರು. ಹೊಸನಗರ ತಾಲೂಕು ಮುಡಬದಲ್ಲಿ ನಡೆದ ಹೊಸನಗರ ತಾಲೂಕು ಬಂಟರ ಯಾನೆ ನಾಡವರ ಸಂಘದ ಬಟ್ಟೆಮಲ್ಲಪ್ಪ ವಲಯ ಸಮಾಗಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಂಘಟನೆ ಮಾದರಿಯಾಗಿ ರೂಪುಗೊಳ್ಳುವುದಕ್ಕೆ ಸಕ್ರಿಯವಾದ ಪಾಲ್ಗೊಳ್ಳುವಿಕೆ ಮುಖ್ಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕು ಬಂಟರ ಸಂಘದ ಉಪಾಧ್ಯಕ್ಷ ಶಿವರಾಮ್ ಶೆಟ್ಟಿ, ಚಂದ್ರಶೆಟ್ಟಿ ನಗರ ಹಿರಿಯರಾದ ರಾಮ್ ಶೆಟ್ಟಿ, ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ ಹೊಸನಗರ, ಶಂಕರ್ ಶೆಟ್ಟಿ ಕಚ್ಚಿಗೆಬೈಲು, ಜಯಪ್ರಕಾಶ್ ಶೆಟ್ಟಿ ಹೆಬ್ಬೈಲು, ಶರತ್ ಶೆಟ್ಟಿ ಬಾಣಿಗ, ಉಮೇಶ್ ಶೆಟ್ಟಿ ಕೊಡೂರು, ಉದಯ್ ಶೆಟ್ಟಿ ಕೇಶವಪುರ, ಸುರೇಂದ್ರ ಶೆಟ್ಟಿ ಅಡ್ಡಾಳ್ಕೊಪ್ಪ, ಭುಜಂಗ್ ಶೆಟ್ಟಿ ಹೆಬ್ಬೋಡಿ ಹಾಗೂ ಮಹಿಳಾ ಕಾರ್ಯದರ್ಶಿ ವಿಶಾಲಾಕ್ಷಿ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.